ವೆಲ್ಕಮ್ ಟು ನ್ಯೂ ವಿಡಿಯೋ. ಎಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಹೊಸಲು ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಇದೇ ಫಸ್ಟ್ ಟೈಮು ನಾನು, ನಮ್ಮ ಪೂಜಾ, ನಮ್ಮ ಗರ್ಲು ಎಲ್ಲ ಹೋಗ್ತಾ ಇರೋದು. ಬನ್ನಿ ಹೇಗಿದೆ ದೇವಸ್ಥಾನದ ಪವಾಡ ಅಂತೆಲ್ಲ ನೋಡೋಣ. ತುಂಬ ಪವಾಡಗಳು ಕೇಳಿದ್ದೀವಿ, ಬಟ್ ನೋಡಿಲ್ಲ ನಾವು ದೇವಸ್ಥಾನನ. ಅದು ಬೆಳ್ಕೆರೆ ಮಲ್ಲಿನಾಥಪುರ ಹತ್ರ ಇರೋವಂಥದ್ದು. ಬನ್ನಿ ಇವಾಗ ಹೋಗೋಣ, ಎಲ್ಲ ಹೇಗಿದೆ ದೇವಸ್ಥಾನ ಅಂತೆಲ್ಲ ನೋಡೋಣ. ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಬನ್ನಿ ಇಲ್ಲಿಂದ ಜರ್ನಿನ ಸ್ಟಾರ್ಟ್ ಮಾಡೋಣ ಇವಾಗ. ನಾನು ನಮ್ಮ ಬೇಬಿ ಗರ್ಲು, ನಮ್ಮ ಪೂಜಾ ಹೋಗ್ತಾ ಇದೀವಿ. ಇಲ್ಲಿಗೆ ಪೂಜಾ ಹೋಯ್ತಾ ಇರೋದು ಗೊತ್ತಿರುವಂತೆ ನಮ್ಮ ಪೂಜಂಗೆ. ಬನ್ನಿ ಹೋಗೋಣ, ಆಮೇಲೆ ಸಿಗ್ತೀವಿ. ಇವಾಗ ಹೋಗ್ಬಿಟ್ಟು ಹೋಗ್ತಾ ಹೋಗ್ತಾ ಗಾಡಿಯಲ್ಲಿ ವಿಡಿಯೋ ಮಾಡಬಾರ್ದು. ಪೂಜಾ ಬಾಳೆಹಣ್ಣು ತಂದಿರ್ಲಿಲ್ಲ ಅಂದ್ಬಿಟ್ಟು ಇಲ್ಲೇ ನಿಲ್ಸ್ಬಿಟ್ಟು ಬಾಳೆಹಣ್ಣು ತಗೋದವ್ರೆ. ನಮ್ಮ ತಿಮ್ಮಿನೂ ಹೋಗ್ಬಿಟ್ಟದೆ. ತುಂಬಾ ಚೆನ್ನಾಗಿ ಮಾಡ್ಕೊಂಡವ್ರೆ ಅಂಗಡಿ, ಹೈವೇ ಪಕ್ಕದಲ್ಲಿ. ಬತ್ತು ಕಪಿ ನೋಡ್ಬೋದು. ದೇವಸ್ಥಾನದ ಹತ್ರ ಹೋಗೋಂಥ ರೋಡ್ ಬಂದು ಈ ಕಡೆ ಹುಣಸೂರ್ಗೆ ಹೋಗೋಂಥ ಹೈವೇ ಅಲ್ಲಿ ಕಾಣಿಸ್ತಿದಿಲ್ಲ, ಆ ಕಡೆ ಹೋಗ್ಬೇಕು. ಅಲ್ಲಿ ದೇವಸ್ಥಾನದ ಹತ್ರ ಇದೆ ಸರ್ಕಲ್. ಕೇರ್ನಗರಕ್ಕೆ ಮತ್ತೆ ಮೈಸೂರ್ಗೆ ಹೋಗೋಂಥದ್ದು, ಈ ಕಡೆ ಹುಣಸೂರ್ಗೆ ಹೋಗೋಂಥದ್ದು. ಈ ಕಡೆನೇ ದೇವಸ್ಥಾನಕ್ಕೆ ಹೋಗ್ಬೇಕು. ಬನ್ನಿ ಆ ಆರ್ಚ್ ಹತ್ರ ತೋರಿಸ್ತೀನಿ. ದೇವಸ್ಥಾನದ ಬೋರ್ಡು ನೋಡ್ಬೋದು. ಆರ್ಚು ಹೊಸಲು ಮಾರಮ್ಮ ದೇವಸ್ಥಾನ, ಮಲ್ಲಿನಾಥಪುರ ಗ್ರಾಮ, ಬೆಳ್ಕೆರೆಯಲ್ಲಿ ಇರೋವಂಥದ್ದು. ಇದೇ ಹೈವೇ. ನಮ್ಮ ಪೂಜಾ ಏನೋ ತರಕ್ಕೆ ಅಂದ್ಬಿಟ್ಟು ಅಲ್ಲಿ ಅಂಗಡಿ ಹತ್ರ ಹೋಗೋರೆ. ಒಳಗಡೆ ಹೋಗೋಣ ಬನ್ನಿ. ಇವಾಗ ನೋಡ್ಬೋದು ಇಲ್ಲಿ ಮೈಸೂರ್ಗೆ ಹೋಗೋ ಅಂತ ಹೈವೇ. ಫಸ್ಟ್ ಟೈಮ್ ಬಂದಿರೋ ಅಂಥದ್ದು ದೇವಸ್ಥಾನಕ್ಕೆ. ಹೇಗಿದೆ ಅಂತ ನಾವು ನೋಡಿಲ್ಲ, ಕೇಳಿದ್ದೀವಿ ಇದ್ರ ಪವಾಡ ಎಲ್ಲ. ದೇವಸ್ಥಾನ ಅಂದರೆ ಫೋಟೋದಲ್ಲಿ ಮಾತ್ರ ನೋಡಿರೋ ಅಂಥದ್ದು. ಇಲ್ಲೇ ಇದೆ ನೋಡಿ, ಇಲ್ಲಿ ಹೊಸಲು ಮಾರಮ್ಮ ತಾಯಿದು ದೇವರು, ಪೂಜಾರಂತೆ ಇವರು. ಇಲ್ಲೇ ಬೋರ್ಡ್ ಹಾಕವ್ರೆ ನೋಡಿ ಇಲ್ಲಿ. ಬನ್ನಿ ನೋಡೋಣ. ಜಾತ್ರೆ ಇರ್ಬೋದು ಅಂತ ಅನ್ಸುತ್ತೆ. ಎಲ್ಲ ರೆಡಿ ಮಾಡ್ಕೊತಾವ್ರೆ ನೋಡಿ ಇಲ್ಲಿ. ಈ ಕಡೆ ಎಲ್ಲ ಅಲ್ಲಿ ಮುಂದೆ ಪೊಲೀಸವರೆಲ್ಲ ನೋಡ್ತಾವ್ರೆ. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಏನೋ ತಗೊಬಂದ್ರು. ಏನ್ ತರಕ್ ಹೋಗಿದ್ರಿ ಪೂಜಾ? ನಿಂಬೆ ಹಣ್ಣು ತರಕ್ ಹೋಗೋರಿ, ನಾಯಿ ಮರಿ ಕಟ್ಕೊಂಡು. ಎಷ್ಟು? 20 ರೂಪಾಯಿ 3 ಹೇಳಿದ್ರು. 20 ರೂಪಾಯಿ 4. ನೋಡಿದ್ರ ನಮ್ಮ ಪೂಜಾ ಕಂಜೂಸು, ಎಲ್ಲ ತಗೋ ದುಡ್ಡು ಉಳಿಸ್ತಾಳೆ. ಅಲ್ಲಿ ಆ ನಾಯಿ ಮರಿ ನೋಡಿ ಅಲ್ಲಿ. ಅಯ್ಯೋ, ವಾ, ಏಕೆ ಜರ್ಕಿ? ಹಂಗೆ ಇರ್ಲಿ ಬಾ. ಒಳಗಡೆ ಹೋಗ್ತಾ ಇದೀವಿ ಇವಾಗ. ದೇವಸ್ಥಾನದ ಒಳಗಡೆ ಇನ್ನು ಮುಂದೆ ಅನ್ಸುತ್ತೆ. ಬನ್ನಿ ಒಳಗಡೆ ಹೋಗೋಣ ಇವಾಗ. ದೇವಸ್ಥಾನದ ಹತ್ರ ಬಂದು ಇಲ್ಲಿ ಒಂದು ಊರೇ ಇದೆ ಅನ್ಸುತ್ತೆ. ಇಲ್ಲಿ ದೇವಸ್ಥಾನದ ಹತ್ರ ನೋಡ್ಬೋದು ಹಸು ಕರುಗಳೆಲ್ಲ ಅವೆ ಇಲ್ಲಿ. ಇದೇ ಫಸ್ಟ್ ಟೈಮ್ ಬಂದಿರೋದು. ಜಾತ್ರೆ ಏನೋ ಮಾಡ್ತಾವ್ರೆ ಅಂತ ಅನ್ಸುತ್ತೆ. ಬನ್ನಿ ನೋಡೋಣ. ಬನ್ನಿ ಇವಾಗ ಹೋಗೋಣ ಒಳಗಡೆಗೆ. ಬನ್ನಿ ಪೂಜಾ ಅವ್ರೆ. ಈ ತರ ಬೋರ್ಗಳು ಈಗ ಎಲ್ಲೂ ಸಿಗಲ್ಲ. ಎಲ್ಲ ಕೈ ಕಾಲೆಲ್ಲ ತೊಳಿತಾ ಇವಿ ದೇವಸ್ಥಾನದ ಹತ್ರ. ಇದೇ ದೇವಸ್ಥಾನ ನೋಡ್ಬೋದು. ಒಳಗಡೆ ಹೋಗ್ತಾರೆ ನಮ್ಮ ಪೂಜಾ ಅವರು. ನಾಳೆ ಅಂತೆ ಜಾತ್ರೆ, ನಮ್ಗೆ ಗೊತ್ತಿರ್ಲಿಲ್ಲ. ಇಲ್ಲ ನಾಳೆನೇ ಬರ್ಬೋದಿತ್ತು. ನೋಡಿ ಎಲ್ಲ ಹೇಗೆ ತಯಾರಿ ನಡೀತಿದೆ ನೋಡ್ಬೋದು. ಹೊಸಲು ಮಾರಮ್ಮ ತಾಯಿ. ಪೂಜೆ ಯಾವ ವಾರ ನಡೆಯುತ್ತೆ ಅಂತ ಇಲ್ಲೇ ಇದೆ ನೋಡಿ. ವಾರ ಗಿರ ಕೇಳೋ ಅಂಥವ್ರು ಯಾವ ವಾರ ಬಂದು ಸೋಮವಾರ ಬೆಳಗ್ಗೆ 9 ರಿಂದ 12 ಗಂಟೆ ಗಂಟೆ ಇರುತ್ತೆ. ಜಾತ್ರೆಗೆ ನೋಡಿ ಸಿದ್ಧತೆ ತುಂಬಾ ಬೇಗ ನಡೀತಿದೆ. ನಾಳೆನೇ ಅಂತೆ ಜಾತ್ರೆ. ಅಮ್ಮನ ಪಾದಗಳು ನೋಡುವ. ತುಂಬಾ ವಿಶಾಲವಾಗಿರೋಂಥ ದೇವಸ್ಥಾನ ಶ್ರೀ ಹೊಸಲು ಮಾರಮ್ಮ ತಾಯಿ ದೇವಸ್ಥಾನ. ಜಾತ್ರೆಗೆ ಎಲ್ಲ ತಯಾರಿ ಹೇಗೆ ನಡೀತಿದೆ ನೋಡಿ. ಇಲ್ಲಿ ಬರೋ ಅಂಥವ್ರಿಗೆ ಚೌಟ್ರಿ ವ್ಯವಸ್ಥೆ ಕೂಡ ಇದೆ. ಇಲ್ಲೇ ಮದುವೆ ಮತ್ತೆ ಕರ್ನಾರೆ. ನಮ್ಮ ತಿಮ್ಮಿ ಏನೋ ಬೇಕು ಅಂದ್ಬಿಟ್ಟು ನೋಡಿ ಇಲ್ಲಿ ಎಲ್ಲ ಬೇಕು ಅಂತ ಅದೇ. ಇದೊಂದು ಗೊಂಬೆ ಎತ್ಕೊಂಡಿವಿ ನೋಡಿ ಇಲ್ಲಿ. ಬ್ಯಾಟಬಲ್ ಬೇಡ ಐತಲ್ಲ, ಎಲ್ಲೈತೆ? ಏನದು? ಹೆಂಗಾಡೋದು?
ಹೆಂಗೆ ಮನೇಲಿ ಇದ್ದವಂತಲ್ಲವ ಅದೇ ಕಣಗಿಲ್ಲ ಅಂದ್ರೆ ತಗೋಬೋದು ಸುಮ್ಮನೆ ಅವೇ ಬೇಡ ಏನಪ್ಪ ನೀವು ನಂಗೆ ಬೇಡ ಹಾ ಒಳ್ಳೆದಲ್ಲಿ ಬಿಡಜ್ಜಿ ಮಡಗ್ ಬಿಡಮ್ಮ ಹುಡುಕ್ ಬಿಡು ಮಡಗ್ ಬಿಡೆ ಅಯ್ಯೋ ಇಟ್ಬಿಡ ಚಿನ್ನಿ ತಗೊಳ್ಳಿ ಗೊಂಬೆ ಇಟ್ಬಿಡ ಕೊಟ್ಬಿಡಿ ಅಜ್ಜಿಗೆ ಅದಲ್ಲ ಅದು ನಮ್ದು ಇದು ಕೊಟ್ಬಿಡು ಅವ್ರಿಗೆ ಬೇಟದಲ್ಲಿ ಇಟ್ಬಿಡು ಹುಡುಕ್ ಇಲ್ಲಿ ಕೊಡೆ ಬಾಯ್ ಮಾಡ ಅಜ್ಜಿಗೆ ಬಾಯ್ ಬಾಯ್ ಅವ್ರದಮ್ಮ ಅದು ಮನೇಲೆ ಐತಲ್ಲ ಚಿನ್ನಿ ಬಾ ವಾ ಇಟ್ಬಿಡಮ್ಮ ಅವ್ರದ್ದು ನಾನು ಹೋಯ್ತೀನಿ ನೀನ್ ಬಿಟ್ಬಿಟ್ಟಿಲ್ಲ ರಜಿ ತಾವು ಹಾ ಬಾವ ನಮ್ಮ ಮನೇಲಿ ಹೆಣ್ಣು ಮಕ್ಕಳೆಲ್ಲ ಬರ್ತಾ ಕೆಂಪು ಕೆಂಪು ಚೆನ್ನಾಗಿದೆ ಬಾವ ನಮ್ಮ ಮನೇಲಿ ಹೆಣ್ಣು ಮಕ್ಕಳೆಲ್ಲ ಇಲ್ಲ ನಿನ್ನೆ ತಕೋ ಸಾಕತ್ತಿನ ಬಂದ್ ನಡಿಗಿರಿ ಕಂಡಿಲ್ಲಿ ಬಂಗಾರದಂಗ ಇದೀಯ ಪಾಪ ಗಿಣಿ ಮಾತಾಡ್ತಿ ಬಾ ಮನೆ ಕೊಟ್ಬಿಡು ಮುದ್ದಮ್ಮ ಚಿನ್ನಿ ಅವ್ರದಮ್ಮ ಅದು ಕೊಡ್ತಾಳಂತೆ ನನ್ಗೆ ಕೊಟ್ಬಿಡಮ್ಮ ಪ್ಲೀಸ್ ಇಲ್ಲಿ ನಿನ್ಗೆ ಗೊಂಬೆ ಇಲ್ಲಿಮ್ಮ ಇಲ್ಲಿ ನೋಡಿಲ್ಲಿ ಜಾಣತೆ ಕೊಡು ನೀನು ಮಗಳೇ ಕೊಡು ಬಾಯ್ ಮಾಡ್ಬಿಡು ಅಜ್ಜಿಗೆ ಬಾಯ್ 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 ಬಾ ಹೋಗೋಣ ಇವಾಗ ನಿಮ್ ಮನೇಲಿ ಅಲ್ಲೇ ಇರ್ತೀನಿ ಈ ಕಥೆನೆ ಬೇಡ ಬನ್ನಿ ಅಣ್ಣ ನೋಡ್ಕೊಂಡು ಬನ್ನಿ ಅಜ್ಜಿ ಅಣ್ಣ ಆಯ್ತು ನಡಿ ಮಗಳ ಅಂತ ತನ್ನ ಹಾಕಿರಿ ನನ್ನ ಮಕ್ಕಳು ತಿನ್ನೋರ್ಗ ನನಗೆ ಗೊತ್ತಿಲ್ಲ ನೀವು ಅದೊಂದು ಸಾಕು ಹಾಕಿ ಅಂತ ತನ್ನ ನಿನ್ನ ಸಾಕೊಂಡು ನೋಡ್ಕೊಂಡು ತಿಂತೀನಿ ನಾನು ಇಲ್ಲಿ ನಮ್ಮ ಪೂಜಾ ನಮ್ಮ ಗಾಡಿಗೆ ಕುಂಕುಮ ಹೂ ಎಲ್ಲ ಇಕ್ತವ್ರೆ ದಾನಕ್ಕೆ ಹೋಗ್ಲಿ ಅಂತ ನಿಂಬೆಹಣ್ಣು ಮಡಗೋರೆ ನೋಡಿ ಇಲ್ಲಿ ನಿಂಬೆಹಣ್ಣು ಬನ್ನಿ ಹತ್ತಿಸ್ಬಿಟ್ಟು ಸಿಗೋಣ ದೇವಸ್ಥಾನ ತುಂಬಾ ಪ್ರಶಾಂತವಾಗಿದೆ ಗೈಸ್ ತಿಂಡಿ ತಿನ್ಕೊಂಬರೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಹಾಗೆ ಒಂದು ಲೋಟ ನೀರು ಕುಡ್ಕೊಂಡು ಬಂದೆ ಸೊ ಹೋಗಿ ಹತ್ರ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ತಿಂಡಿ ಏನು ತಿನ್ಕೊಂಡು ಬರಲಿಲ್ಲ ದೇವ್ರ ಸ್ಥಾನ ಮತ್ತು ದೇವರು ತುಂಬ ಪ್ರಶಾಂತವಾಗಿ ಸ್ಥಳ ಮತ್ತು ಹಾಗೆ ತಾಯಿನೂ ತುಂಬ ಚೆನ್ನಾಗಿ ದರ್ಶನ ಚೆನ್ನಾಗಾಯಿತು ನಿಜವಾಗ್ಲೂ ನನಗಂತೂ ಖುಷಿ ಆಯಿತು ಫಸ್ಟ್ ಟೈಮ್ ಬಂದಿದ್ದು ಇಲ್ಲಿಗೆ ಕೇಳಿದೆ ಬಟ್ ನೋಡಿರಲಿಲ್ಲ ನಾನು ಅದಕ್ಕೋಸ್ಕರ ಇಲ್ಲಿಗೆ ಹೋಗೋಣ ಆಮೇಲೆ ಪಾಪು ಮಲಗಿದ್ಲು ಸೊ ಅವಳಿಗೆ ಇನ್ನು ಹತ್ರ ಹೋಗಿ ಬರ್ಬೋದು ಬೇಗ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ಹಿರಿಯೋಳನ್ನ ಕರ್ಕೊಂಡು ಬಂದೆ ನೋಡಿ ಏನು ಕೊಡಿಸ್ಲಿಲ್ಲ ನಮ್ಮ ರಾಜು ಹಾಗೆ ಕರ್ಕೊಂಡು ಹೋಯ್ತವ್ರೆ ಇರಲಿ ನಾನು ಜಿಪ್ನಿ ಅಂದರೆ ಇವಾಗ ನನ್ನ ಹತ್ರ ಕಲ್ತ್ಕೊಂಡು ಇವಾಗ ಅವರು ಒಂದು ಸ್ವಲ್ಪ ಜಿಪ್ನ ಥರ ಆಯ್ತಾರೆ ಒಳ್ಳೇದೇನೆ ನನಗೂ ಖುಷಿನೇ ಏಕೆಂದರೆ ದುಡ್ಡು ಖರ್ಚು ಮಾಡೋದು ತುಂಬ ಈಸಿ ಸೊ ಅದನ್ನು ನಾವು ಸಂಪಾದನೆ ಮಾಡಬೇಕು ಅಂದರೆ ತುಂಬ ಕಷ್ಟ ಸೊ ಮನೆಗೆ ಹೋಗಿ ಅಮ್ಮ ತಿಂಡಿ ಮಾಡಿರ್ತೀನಿ ಅಂತಂದರು ಸೊ ತಿಂಡಿ ತಿನ್ನೋಣ ಅಂತ ಇವಾಗ ಪೂಜೆ ಎಲ್ಲ ಮಾಡಿಸ್ಕೊಂಡು ದರ್ಶನ ಚೆನ್ನಾಗಾಯಿತು ನಾಳೆ ಜಾತ್ರೆ ಅಂತೆ ನಾಳೆ ಫುಲ್ ರಶ್ ಇರುತ್ತೆ ಇವಾಗ ಎಲ್ಲ ಅಂಗಡಿ ಎಲ್ಲ ಹಾಕೋತಾ ಇದ್ರು ಜಾತ್ರೆ ನಾಡ್ದು ಹುಣ್ಣಿಮೆ ಅಲ್ವಾ ಸೊ ಹುಣ್ಣಿಮೆಲಿ ಇನ್ನೂ ಜಾಸ್ತಿ ರಶ್ ಆಗಿಬಿಡುತ್ತೆ ಅಂತ ಹೇಳಿ ನಾವು ಇವಾಗ ಫ್ರೀ ಇರುತ್ತೆ ಅಂತ ಬಂದ್ವಿ ಸೊ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ಖುಷಿ ಆಯಿತು ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ದೇವ್ರ ಹತ್ರ ಬೇಡ್ಕೊಂಡೆ ನಾವು ಚೆನ್ನಾಗಿರ್ಬೇಕು ಅನ್ನೋದು ಮಾತ್ರ ಅಲ್ಲ ಎಲ್ಲರೂ ಚೆನ್ನಾಗಿರ್ಬೇಕು ನೋಡಬಹುದು ಅಂತ ಅದ್ಭುತವಾಗಿ ಮಾಡ್ಸವ್ರೆ ಬಸ್ಗೆ ಸಾಕಾಗಿ ಮಾಡ್ಸವ್ರೆ ರಾಮ ಮತ್ತೆ ಹನುಮ ಹೇಗಿದೆ ಅಂತ ಫೈನಲ್ ಆಗಿ ಮನೆಗೆ ಬಂದಾಯ್ತು ತುಂಬಾ ಅದ್ಭುತವಾದಂತ ದೇವಸ್ಥಾನ ಅಂದ್ರೆ ಪವಾಡಗಳ ದೇವಸ್ಥಾನ ಆಗಿತ್ತು ಅದರ ಸಂಪೂರ್ಣ ವಿಡಿಯೋನ ಇನ್ನೊಂದಿನ ವಿಡಿಯೋ ಮಾಡ್ತೀನಿ ಏನಕ್ಕೆ ಅಂತಂದ್ರೆ ಜಾತ್ರೆ ಇದ್ದಿದ್ ಕಾರಣ ಐನೋರು ತುಂಬಾ ಬ್ಯುಸಿ ಇದ್ರು ನಾಳೆನೆ ಜಾತ್ರೆ ಇರೋದ್ರಿಂದ ಅವ್ರ ಜೊತೆ ಮಾತಾಡಿದ್ದೀನಿ ಇನ್ನೊಂದಿನ ಫ್ರೀ ಆಗಿ ಬನ್ನಿ ಸಂಪೂರ್ಣ ವಿವರ ಕೊಡ್ತೀನಿ ಅದ್ರ ಪವಾಡ ಏನು ದೇವಸ್ಥಾನ ಹೇಗೆ ಬಂತು ಅಂತೆಲ್ಲ ಹೇಳ್ತೀನಿ ಅಂತ ಎಲ್ಲ ಹೇಳಿದ್ದಾರೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ.